ಅವಳು ಹೇಳ್ತಾಳೆ, ಮನುಷ್ಯ ಹೆಂಗಿರ್ಬೇಕು ಅಂದ್ರೆ ಆಡಿದ್ದಂಗಿರ್ಬೇಕಲ್ಲ ಮಗ ಅಂತ. ಆಡು ಅಂದ್ರೆ ಮೇಕೆ, ಅದು ಎಲ್ಲಾ ಗಿಡಕ್ಕೂ ಬಾಯಿ ಹಾಕತ್ತಂತೆ. ಅಡ್ರಗಾಲ ಹಾಕೊಂಡ್ ಮೇಯ್ಬೇಕು ಕಣ್ಲಾ ಅಂತಾಳೆ, ಎಟ್ಕಿಸ್ಕೊಂಡ್ ಮೇಯ್ಬೇಕು ಕಣ್ಲಾ ಅಂತಾಳೆ. ಅಂದ್ರೆ ಸಂಶೋಧನಾರ್ಥಿಗಳು ಹೆಂಗಿರ್ಬೇಕಪ್ಪ ಅಂದ್ರೆ ನಿಲುಕದ ವಿಚಾರಗಳಿಗೂ ಕೂಡ ಈಗ ಅವರು ಹೊಸ ಹೊಸ ಸಂಶೋಧನೆಗೆ ಆಯ್ಕೆ ಮಾಡ್ಕೋಬಹುದಾದಂತ ವಿಷಯಗಳ ಕೆಲವು ಒಡವುಗಳನ್ನ ನಿಮಗೆ ಕೊಟ್ಟರು. ಹಾಗಾಗಿ ಬೇಂದ್ರೆ ಅವರ ಕವನದ ಸಾಲು ನನಗೆ ನೆನಪಿಗೆ ಬರ್ತದೆ. ಸಂಶೋಧನಾರ್ಥಿಗಳು ಹೆಂಗಿರ್ಬೇಕಪ್ಪ ಅಂದ್ರೆ ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ. ನಾನು ವಿದ್ವಾಂಸನೂ ಅಲ್ಲ, ನಾನೊಬ್ಬ ಕನ್ನಡದ ಸಾಮಾನ್ಯ ಪರಿಚಾರಕ ಕಾರ್ಯಕರ್ತ. ಆದ್ರೆ ಈ ಕಮ್ಮಟ ನಡಿಬೇಕಾದ್ರೆ ಒಂದ್ ಸ್ವಲ್ಪ ನಮ್ಮ ಅಧ್ಯಕ್ಷರ ಮೇಲೆ ಒಂದು ಜಿಲ್ಲೆಗೆ 1 ಲಕ್ಷ ರೂಪಾಯಿಗಳನ್ನ ಕನ್ನಡಾಭಿವೃದ್ಧಿ ಪ್ರಾಧಿಕಾರ ಕೊಟ್ಟಿದೆ ಕಾರ್ಯಕ್ರಮಗಳು ಮಾಡಕ್ಕೆ. ಒಂದು ಜಿಲ್ಲೆಗೆ 1 ಲಕ್ಷ. ನಮ್ಗೆ ಅನುದಾನ ಬರೀ 2 ಕೋಟಿ, 31 ಜಿಲ್ಲೆಗಳು. ನನ್ನ ಜವಾಬ್ದಾರಿ 4 ಜಿಲ್ಲೆ, ಅದರಲ್ಲಿ ನನ್ನ ತವರು ಜಿಲ್ಲೆ ಮಂಡ್ಯ ನನ್ನ ಜವಾಬ್ದಾರಿ ಕೊಟ್ಟಿದ್ರು ನಮ್ಮ ಅಧ್ಯಕ್ಷರು. ಈಗಾಗಲೇ 1 ಲಕ್ಷ ಕೊಟ್ಟಿದ್ರು. ಕ್ಷೀರಸಾಗರ ಮಿತ್ರಕೂಟ ಜೊತೆಗೆ ಶಿಕ್ಷಣ ಮತ್ತು ಕನ್ನಡ ಅನ್ನುವಂತ ಒಂದು ಗಂಭೀರವಾದಂತ ವಿಚಾರ ತೆಗೆದು ನಾವು ಗಾಂಧಿ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಈಗಾಗಲೇ. ಮತ್ತು ಪಾಂಡವಪುರದಲ್ಲಿ ಕನ್ನಡ ಮತ್ತು ತಂತ್ರಜ್ಞಾನ ಅನ್ನೋ ವಿಚಾರದಲ್ಲಿ, ತಂತ್ರಜ್ಞಾನದಲ್ಲಿ ಕನ್ನಡವನ್ನ ಯಾವ ರೀತಿ ಅಳವಡಿಸ್ಕೋಬಹುದು, ಹೊಸ ಹೊಸ ಆವಿಷ್ಕಾರಗಳನ್ನ ಕುರಿತು ಒಂದು ಕಾರ್ಯಕ್ರಮ ಮಾಡಿದ್ವಿ. ನನಗೆ ಕೊಟ್ಟಿದ್ದ ಬಡ್ಜೆಟ್ ಮುಗಿದೋಗಿತ್ತು. ಆದ್ರೂ ಬ್ಲಡ್ ಇಸ್ ಥಿಕ್ಕರ್ ದನ್ ವಾಟರ್ ಅಂತ, ರಕ್ತ ಅನ್ನೋದು ನೀರಿಗಿಂತ ಮಂದ ಅನ್ನೋದನ್ನ ನನ್ನ ಜಿಲ್ಲೆಯ ಅಭಿಮಾನಕ್ಕೆ ಬಳಸ್ಕೊಂಡು ನಮ್ಮ ಅಧ್ಯಕ್ಷರಿಗೆ ಒಂದು ಮನವಿ ಮಾಡ್ಕೊಂಡು ನಮ್ಮ ಜಯಪ್ರಕಾಶ್ ಗೌಡರು ಕರ್ನಾಟಕ ಸಂಘಕ್ಕೆ ಒಂದಷ್ಟು ಹಣ ಅನುದಾನ ಕೊಡಿ ಅಂತ ಹೇಳಿ ಬರ್ದಿದ್ರು. ಹಿಂದೆ ಸರ್ಕಾರಗಳು 5 ಕೋಟಿ 10 ಕೋಟಿ ಅನುದಾನಗಳನ್ನ ಕೊಟ್ಟಿದ್ದ ನಿದರ್ಶನ ಉಂಟು. ನಮಗೆ ಕೊಟ್ಟಿದ್ದು ಕೇವಲ 2 ಕೋಟಿ ಅನುದಾನ. ಆಮೇಲೆ ಒಂದಿನ ಜಯಪ್ರಕಾಶ್ ಗೌಡರು ಪ್ರೀತಿಯಿಂದ ಫೋನ್ ಮಾಡಿ, ತಿಮ್ಮೇಶ ನೋಡಪ್ಪ, ನಿಮ್ಮ ಅಧ್ಯಕ್ಷರಿಗೆ ಒಂದು ಪತ್ರ ಬರ್ತಿದ್ದೀನಿ ಕಣಯ್ಯ, ಒಂದಷ್ಟು ಸಭೆಯಲ್ಲಿ ನೀನ್ ನಮ್ಮ ಜಿಲ್ಲೆ ಪ್ರತಿನಿಧಿಸ್ತಾ ಇದೆಯಾ, ಅಲ್ಲಿ ಒಂದು ದುಡ್ಡು ಮಂಜೂರು ಮಾಡ್ಸಕ್ ಮಾತಾಡ್ಬೇಕು ನೀನು ಅಂತ. ಅದು ಒಂದು ರೀತಿ ಆದೇಶ. ನಾವು ಗೌರವಿಸುವಂತ ವ್ಯಕ್ತಿ ಜೆ.ಪಿ. ಸರ್ ಅವರು. ನಾನು ಸಭೆನಲ್ಲಿ ಮಾತಾಡಿದಾಗ ಬೇರೆ ಸದಸ್ಯರುಗಳಿಗೆ ಎಲ್ಲ ಕಿಂಗಣ್ಣು ಗುರಿ ಆಗ್ಬೇಕಾಗುತ್ತೆ. ತಿಮ್ಮೇಶ್ ಒಬ್ಬನ್ ಕೊಟ್ಟು ಅಂದ್ರೆ ಏನ್ ವಿಶೇಷ ಅಂತ, ನಮಗೂ ಕೊಡಿ ಅಂತಾರೆ. ಆಮೇಲೆ ಬೇರೆ ಬೇರೆ ಕಾರಣಗಳಿಗೆ ಕೊಡೋಕ್ಕಿಲ್ಲ. ಒಬ್ರು ವಿದ್ವಾಂಸರು, ಒಬ್ರು ಪ್ರೊಫೆಸರ್, ಒಬ್ಬರು ಪ್ರಾಧ್ಯಾಪಕರು, ಕನ್ನಡದ ತಳಮಟ್ಟದಿಂದ ಕಟ್ಟಬೇಕು, ಕನ್ನಡವನ್ನ ಇನ್ನೂ ತಲೆಮಾರುಗಳಿಗೆ ಉಳಿಸ್ಬೇಕು ಅನ್ನೋಂಥವ್ರು ಅಧ್ಯಕ್ಷ ಆದ್ರೆ ಕನ್ನಡಾಭಿವೃದ್ಧಿ ಪ್ರಾಧಿಕಾರ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದಕ್ಕೆ ಪುರುಷೋತ್ತಮ ಬಿಳಿಮಲೆ ಅವರು ಉದಾಹರಣೆಯಾಗಿ ನಿಲ್ತಾರೆ. ಹಿಂದೆ ಬಹಳಷ್ಟು ಜನ ಅಧ್ಯಕ್ಷರಾಗಿದ್ರು. ಸಿದ್ದರಾಮಯ್ಯನವರು ಇವತ್ತಿನ ಮುಖ್ಯಮಂತ್ರಿಗಳು ಕಾವಲು ಸಮಿತಿಯಲ್ಲಿದ್ರು. ಪಾಟೀಲ್ ಪುಟ್ಟಪ್ಪನವರಾಗಿದ್ರು, ಜಿ ನಾರಾಯಣರಂತವರಾಗಿದ್ರು, ಎಚ್ ನರಸಿಂಹಯ್ಯನವರು ಆಗಿದ್ರು, ಮತ್ತೆ ಎಸ್ ಜಿ ಸಿದ್ದರಾಮಯ್ಯನವರು, ಬರಗೂರು ರಾಮಚಂದ್ರಪ್ಪನವರು, ಎಲ್ ಹನುಮಂತಯ್ಯನವರು, ನಾಗಾಭರಣವರು. ಈ ಒಂದು ಪರಂಪರೆ ಇದೆ. ಅವರವರ ಅನುಭವದ ಮೂಸೆಯಲ್ಲಿ ಭಾಷೆಯನ್ನ ಕಟ್ಟುವಂತ ಕೆಲಸ ಮಾಡಿದ್ದಾರೆ. ನಮ್ಮ ಅಧ್ಯಕ್ಷರು ಡೆಲ್ಲಿನಲ್ಲಿದ್ದು ಬಂದವರು. ಅವ್ರಿಗೆ ಎಂತ ಫೋನ್ ಬರುತ್ತೆ ಗೊತ್ತಾ? ಅಲ್ಲಿ ಕನ್ನಡ ಬೋರ್ಡ್ ಬಿದ್ದು ನೇತಾಡ್ತಾ ಇದ್ದೀರಿ, ಏನ್ರಿ ಮಾಡ್ತಾ ಇದ್ರಿ ನೀವು ಅಭಿವೃದ್ಧಿ ಪ್ರಾಧಿಕಾರದವರು ಅಂತ ನಮ್ಮ ಅಧ್ಯಕ್ಷರು ಫೋನ್ ಮಾಡ್ತಾರೆ. ಪ್ರಾಧಿಕಾರದ ಅಧ್ಯಕ್ಷರು ಕ್ಯಾಬಿನೆಟ್ ದರ್ಜೆ ಇರೋರು ಒಂದು 10 ಸ್ಪಾನರ್ ಬೋಲ್ಟ್ ನಟ್ಟು ತಗೊಂಡು ನಡಿಯಪ್ಪ ಬೋರ್ಡು ಟೈಟ್ ಮಾಡೋಣ ಅಂತ ಹೇಳ್ತಾರೆ ಅವ್ರು. ಅಂದ್ರೆ ಅವರು ವಿನೋದಕ್ಕೆ ಹೇಳೋ ಮಾತು. ಕನ್ನಡಾಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಜನಸಾಮಾನ್ಯರಲ್ಲಿ ಏನಿದೆ, ಆ ಬೋರ್ಡ್ ಅಲ್ಲಿ ಬೆಂಗಳೂರಲ್ಲಿ ನೋಡಿ ತಪ್ಪಾಗಿ ಕನ್ನಡ ಬರ್ದವ್ರೆ, ಏನ್ ಮಾಡ್ತೀರಾ ನೀವು ಪ್ರಾಧಿಕಾರ ಅಧ್ಯಕ್ಷರು, ರಾಜೀನಾಮೆ ಕೊಟ್ಟೋಗ್ರಿ ಅಂತ ಪತ್ರ ಬರೆಯೋರಿದ್ದಾರೆ. ಇದು ಕನ್ನಡಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬರುವಂತ 100 ದೂರುಗಳು. ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರು ಹೇಳ್ತಾರೆ, ಒಂದು ಏಣಿ, ಬೋಲ್ಟು, ನೆಟ್ಟು ಇವೆಲ್ಲ ತಗೊಂಡು ನಾನು ನೀನು ಹೋಗೋಣ ಅಂತ. ಇವ್ರ ಕಾರು ಹೋಗ್ತಾ ಇರುತ್ತೆ, 26 ಜಿಲ್ಲೆ ಸುತ್ತಿದ್ದೀನಿ ಅಂತ ಹೇಳಿದ್ರು. ಹೋಗ್ತಾ ದಾರಿಲ್ಲ ಕಾರ್ ನಿಂತೋಗುತ್ತೆ. ತಳ್ಬೇಕು, ಎಷ್ಟೋ ಸಾರಿ ಅವರೇ ತಳ್ಳಿದ್ದಾರೆ. ಹೊಸ ಕ್ಯಾಬಿನೆಟ್ ಬಂದು ಹೊಸ ಮಂತ್ರಿಗಳಾದಾಗ ಹೊಸ ಕಾರ್ಗಳು ವಿಧಾನಸೌಧದ ಮುಂದೆ ನಿಂತ್ಕೊಡ್ತವೆ. ಕನ್ನಡ ಕಟ್ಟೋ ಕಾಯಕ ಮಾಡ್ತಿರುವಂತ ಅಧ್ಯಕ್ಷರಿಗೆ 20 ವರ್ಷದ ಹಳೆಯ ಕಾರು. ಇದು ಕನ್ನಡಾಭಿವೃದ್ಧಿ ಪ್ರಾಧಿಕಾರದ ಸ್ಥಿತಿ. ಇದು ಒಂದು ಮುಖ. ಪ್ರಾಧಿಕಾರ ನಮ್ಮ ಜಯಪ್ರಕಾಶ್ ಗೌಡರು ಹೇಳಿದ್ರು, ಹೌದು, ಶಿವರಾತ್ರಿ ದಿನ ನಂದು ಕೋಲಾರ ಜಿಲ್ಲೆನೂ ನನ್ನೇ ಉಸ್ತುವಾರಿ ಕೊಟ್ಟಿದ್ದಾರೆ. ಪಿಚ್ಚಳ್ಳಿ ಶ್ರೀನಿವಾಸ್ ಅವರು ಸಾರಂಗರಂಗ ಅಂತ ಹೇಳಿ ಒಂದು ಅಲ್ಲಿ ಜಾನಪದಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮವನ್ನ ಪರಿಷತ್ ನಮ್ಮ ಪ್ರಾಧಿಕಾರದ ಸಹಯೋಗದಲ್ಲಿ ಅಲ್ಲಿ ಮಾಡಿದ್ವಿ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ, ಕಲೆ ಸಾಹಿತ್ಯ ಸಂಸ್ಕೃತಿಯ ಬೇರೆ ಬೇರೆ ಅಕಾಡೆಮಿಗಳಿದ್ರು ಕೂಡ ಪ್ರಾಧಿಕಾರ ಕೂಡ ಏನೇನ್ ಸಾಧ್ಯ ಆಗುತ್ತೆ ಅದನ್ನ ಮಾಡೋ ಪ್ರಯತ್ನ ಮಾಡ್ತಿದೀವಿ. ನಮ್ಮ ಒಂದು ಸಣ್ಣ ಅಳಿಲು ಸೇವೆ ಅಂತಾರಲ್ಲ, ಮಳಲು ಭಕ್ತಿ ಅಂತ, ಆ ರೀತಿ ಈ ಒಂದು ಕಮ್ಮಟ ನಡೆಯೋದ್ರಲ್ಲಿ ಸರ್ ನೀವು 1 ಲಕ್ಷ ರೂಪಾಯಿ ಏನಾದ್ರೂ ಕನಿಷ್ಠ ಕರ್ನಾಟಕ ಸಂಘಕ್ಕೆ ಕೊಡ್ಲೇಬೇಕು ಅಂತ ನಾನು ಒತ್ತಾಯ ಮಾಡಿ ಬೇರೆ ನಮ್ಮ ಸದಸ್ಯರುಗಳಿಗೆ, ಅಪ್ಪ ನಿಮ್ ಕೋಟ ಮುಗಿದೋಗಿದೆ ಅಂತ ಹೇಳಿ ನೀವು ಏನೋ ಮಾಡ್ಬೇಡಿ, ಮುಂದಿನ ಸರಿ ನೀವು ತಗೊಳ್ಳಿರು ಅಂತ ಹೇಳಿದ್ರ ಈ ಒಂದು ಕಮ್ಮಟ ಇಲ್ಲಿ ನೆರವೇರ್ತಾ ಇದೆ. ಇನ್ನು ಸಂಶೋಧನೆ ಬಗ್ಗೆ ನಾನೇನು ಹೇಳಕ್ ಹೋಗಲ್ಲ. ನನ್ನವ್ವ ನಿರಕ್ಷರ ಕುಕ್ಷಿ, ಆದ್ರೂ ನನ್ನ ಯೂನಿವರ್ಸಿಟಿ ನಮ್ಮವ್ವ.
ನಾನು ನಮ್ಮ ಬದುಕಿನ ಯೂನಿವರ್ಸಿಟಿ ಮಗುನ ಯೂನಿವರ್ಸಿಟಿಲಿ ಪದವೀಧರ ಆದವನು ಅಂತ. ಅವಳು ಹೇಳ್ತಾಳೆ, ಮನುಷ್ಯ ಹೆಂಗಿರ್ಬೇಕು ಅಂದ್ರೆ ಆಡಿದ್ದಂಗಿರ್ಬೇಕಲ್ಲ ಮಗ ಅಂತ. ಆಡು ಅಂದ್ರೆ ಮೇಕೆ, ಅದು ಎಲ್ಲಾ ಗಿಡಕ್ಕೂ ಬಾಯಿ ಹಾಕತ್ತಂತೆ. ಅಡ್ರಗಾಲ ಹಾಕೊಂಡ್ ಮೇಯ್ಬೇಕು ಕಣ್ಲಾ ಅಂತಾಳೆ, ಎಟ್ಕಿಸ್ಕೊಂಡ್ ಮೇಯ್ಬೇಕು ಕಣ್ಲಾ ಅಂತಾಳೆ. ಅಂದ್ರೆ ಸಂಶೋಧನಾರ್ಥಿಗಳು ಹೆಂಗಿರ್ಬೇಕಪ್ಪ ಅಂದ್ರೆ ನಿಲುಕದ ವಿಚಾರಗಳಿಗೂ ಕೂಡ ಈಗ ಅವರು ಹೊಸ ಹೊಸ ಸಂಶೋಧನೆಗೆ ಆಯ್ಕೆ ಮಾಡ್ಕೋಬಹುದಂತ ವಿಷಯಗಳ ಕೆಲವು ಒಡವುಗಳನ್ನ ನಿಮಗೆ ಕೊಟ್ಟರು. ಹಾಗಾಗಿ ಬೇಂದ್ರೆ ಅವರ ಕವನದ ಸಾಲು ನನಗೆ ನೆನಪಿಗೆ ಬರ್ತದೆ. ಸಂಶೋಧನಾರ್ಥಿಗಳು ಹೆಂಗಿರ್ಬೇಕಪ್ಪ ಅಂದ್ರೆ ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ ಅಂತೇಳಿ. ಸಂಶೋಧನಾರ್ಥಿಗಳಿಗೆ ಮನಸ್ಸಿನಲ್ಲಿ ಯಾವಾಗಲೂ ಸಂದೇಹ ಕಾಡ್ತಾ ಇರಬೇಕು. ಹೊಸ ಹೊಸ ಆವಿಷ್ಕಾರಗಳನ್ನ, ಸತ್ಯದ ಅನ್ವೇಷಣೆಯ ದಾರಿಯಲ್ಲಿ ಒಡವುಗಳನ್ನ, ಬೆಳಕುಗಳನ್ನ ಕಂಡು ಆ ದಾರಿನಲ್ಲಿ ಸಾಗುವಂತ ಮತ್ತು ಗಮ್ಯವನ್ನ ತಲುಪುವಂತ ವಾಂಛೆ ಇದ್ರೆ, ಅವ್ರು ಹೇಳಿದ್ರಲ್ಲ, ಅವ್ರದೇ ಸಂಶೋಧನೆಯ ಅಥವಾ ಅವರದೇ ಲೇಖನದ ಸಾಲುಗಳನ್ನ ಕಟ್ ಅಂಡ್ ಪೇಸ್ಟ್ ಮಾಡುವ ಸಂಶೋಧನೆಗಳು ತಪ್ತವೆ, ಗುಣಮಟ್ಟದ ಸಂಶೋಧನೆಗಳು ಬರ್ತಾ ಇಲ್ಲ, ಕಾಸು ಕೊಟ್ಟು ತಗೊಳ್ಳುವಂತ PhDಗಳು ಬಿಕರಿಗಿವೆ ಮಾರ್ಕೆಟ್ ಅಲ್ಲಿ ಅಂತ. ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ನಮ್ಮ ಅಧ್ಯಕ್ಷರ ಅದ್ಭುತವಾದಂತ ಒಂದು ಕೃತಿ ಬೆಂಗಳೂರಿನಲ್ಲಿ ಬಿಡುಗಡೆ ಆಯ್ತು, ಹುಡುಕಾಟ ಅಂತ ಹೇಳಿ. ಸಂಶೋಧನೆಗೆ ಸಂಬಂಧಪಟ್ಟಂತ ಲೇಖನಗಳು ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರ ಪುಸ್ತಕನ ದಯಮಾಡಿ ನೀವೆಲ್ಲ ಕೊಂಡು ಓದಬೇಕು. ರಾವಣನ ಹೆಂಡತಿ ಮಂಡೋದರಿ ಕನ್ನಡದ ಪುಸ್ತಕಗಳನ್ನ ಕೊಂಡು ಓದಿರಿ. ಈ ಒಂದು ಕಮ್ಮಟ ಈ ನಿಟ್ಟಿನಲ್ಲಿ ನಿಮಗೆ ಹೊಸ ಹೊಸ ಒಳವುಗಳನ್ನ, ಹೊಸ ಸಂಶೋಧನೆಗೆ ಮಾರ್ಗಗಳನ್ನ ಮತ್ತು ನಿಮಗೆ ಒಂದು ನೈತಿಕ ಬಲವನ್ನ ಕೊಡುತ್ತೆ ಅಂತ ಆಶಾಭಾವನೆಯನ್ನ ವ್ಯಕ್ತ ಮಾಡ್ತಾ, ಇಂಥ ಕಾರ್ಯಕ್ರಮಗಳಿಗೂ ಕೂಡ ನಮ್ಮ ಪ್ರಾಧಿಕಾರ ಮುಂಚೂಣಿಯಲ್ಲಿರುತ್ತೆ. ಮುಂದಿನ ದಿನಗಳಲ್ಲೂ ಕೂಡ ಇಂಥ ಕಾರ್ಯಗಳನ್ನ ಮಾಡೋ ದಿಸೆನಲ್ಲಿ ಕರ್ನಾಟಕ ಸಂಘ ಆಗಲಿ ಇದರ ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಅದೆಲ್ಲದಕ್ಕೂ ಸಹಕಾರ ಇರಲಿ ಅಂತ ಹೇಳಿ ವಿನಂತಿ ಮಾಡಿಕೊಂಡು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.